ನೀರು ಹೌದು ನೋಡಿದ್ರಿ ಇದೆಲ್ಲ ದೇವ್ರ ಇಚ್ಛೆ ಅಂತಾನೆ ಹೇಳ್ಬೋದು. ಯಾಕಂದ್ರ ಅಲ್ಲಿ ಬೇರೆ ಸರಿಯಾದ ಟೈಮಿಗೆ ಹಗ್ಗ ಸಿಕ್ಕಿದೆ, ಸರಿಯಾದ ಟೈಮಿಗೆ ನಾವು ಸಿಕ್ಕಿದ್ವಿ ಹೆಲ್ಪಿಂಗು. ಮತ್ತು ಇನ್ನೊಂದೇನಂದ್ರೆ ಯಾವ ತರ ಮಸೀಳೆ ಕೂಡ ಆ ಸಮಯದಲ್ಲಿ ಬಂದಿಲ್ಲ. ಆ ಏರಿಯಾದಲ್ಲಿ ಸಿಕ್ಕಾಪಟ್ಟೆ ಮಸೀಳೆಗಳು ಓಡಾಡುತ್ತೆ. ತುಂಬಾ ಡೇಂಜರ್ ಏರಿಯಾ ಇದೆ ಮಸೀಳೆ ಏರಿಯಾ. ಹಂಗಾಗೈತೆ ನೋಡ್ರಿ. ಇಲ್ಲ ಅವರು ಬಿದ್ದ ತಕ್ಷಣ ಹರ್ಕಂತ ಅಂದ್ರೆ ಸಿಕ್ಕಾಪಟ್ಟೆ ನೀರು ಸ್ಪೀಡಲ್ಲಿ ಇತ್ತದು. ಹೋಗಿ ಹೋಗಿ ಈಸ್ ಬರುತ್ತಲ್ಲ, ಅಲ್ಪ ಸ್ವಲ್ಪ ಈಸ್ ಹೊಡ್ಕೊಂಡು ಅಲ್ಲಿ ಒಂದು ದೀಪ ತರ ಇದೆ, ಅಲ್ಲಿ ಹೋಗಿ ಕುಂತ್ಕೊಂಡಾರ. ಕುಂತದ್ಮೇಲೆ ಈ ತರ ಹಿಂಗ್ ಕೈ ಮಾಡ್ತಾ ಇದ್ರು, ಬ್ರೋ 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 ಅಂತ. ಅದಾದ್ಮೇಲೆ ಯಾಕೆ ಅಂದ್ರೆ ಫಸ್ಟ್ ಅವಳು ಹಿಡ್ಕರಿ ಬ್ರೋ, ಅವ್ರಿಗೆ ಹಿಡ್ಕರಿ ಅಂತ ಅವ್ರ ಈ ತರ ಹೇಳಿದ್ರು. ಬಿದ್ಮೇಲೆ ಫಸ್ಟ್ ನೀವೇ ಬಂದಿರ ನಿಂತಲ್ಲಿ, ಫಸ್ಟ್ ಬ್ರಿಡ್ಜ್ ಮೇಲೆ ನೀವೇ ಬಂದಿದ್ರಲ್ಲ, ನೀವೇ ಬಂದ್ರೆ ಅದು ಒಂದು ಅಂದ್ರೆ ರಕ್ಷಣೆ ಮಾಡೋದು ಬಹಳ ಚಾಲೆಂಜಿಂಗ್ ಆಗಿತ್ತು ಎಲ್ಲ. ಯಾಕಂದ್ರೆ ನಿಮ್ಗೆ ಸಡನ್ ಆಗಿ ನಿಮ್ಗೆ ರಕ್ಷಣೆ ಮಾಡೋಕೆ ಏನು ಇಕ್ವಿಪ್ಮೆಂಟ್ಸ್ ಇರ್ಲಿಲ್ಲ ನಿಮ್ಮಲ್ಲಿ, ಹಗ್ಗ ಆಗಿರ್ಬೋದು, ಇನ್ನೂ ಜನರ ಹೆಲ್ಪ್ ಇರ್ಲಿಲ್ಲ. ಬಹಳ ಚಾಲೆಂಜಿಂಗ್ ಇತ್ತು ಸಿಚುವೇಶನ್ ಅದು. ಇಲ್ರಿ ತುಂಬಾ ಕಠಿಣವಾಗಿತ್ತು ಅದು. ಯಾಕಂದ್ರೆ ಸ್ವಲ್ಪ ಮಿಸ್ ಆಗ್ಬಿಟ್ರೆ, ಯಾಕಂದ್ರೆ ನೀರಿತ್ತಲ್ಲ, ಹಂಗಾಗಿ ಬುಲೋರ್ನ ನಿಂದ್ರಿಸ್ಮೇಲೆ ಅವರು ಬ್ರದರ್ಗಳು ಇಬ್ಬರಿದ್ರು. ನಾವು 4 ಮಂದಿ ಆದ್ವಿ, ಅವ್ರಿಬ್ರು ನಾವಿಬ್ರು. ನಾವು ಒಂದ್ ಸೈಡ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಒಂದ್ ಕೈಲಿ ಹೆಲ್ಪ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮತ್ತೆ ಇನ್ನೊಬ್ರು ಅಲ್ಲಿರೋರು ಸ್ಥಳೀಯರು ಬಂದ್ರು, 4 ಮಂದಿ ಗಾಣ ತಗೊಂಡ್ಗೇಸಿ ಮೀನ್ ಹಿಡಿಯಕ್ಕೆ. ಅವ್ರು ಬಂದ್ಮೇಲೆ 5-6 ಜನ ಆದ್ವಿ. ಕೆಳಗಡೆ ಒಬ್ರು ಇಳ್ಕೊಂಡ್ರು, ಮೇಲೆ ಹಿಡ್ಕೊಂಡ್ಗೇಸಿ ಅವ್ರನ್ನ ಕಟ್ಟಿಗೇಸಿ ಮೇಲ್ಗೆ ಎತ್ತಿಕೊಂಡ್ವಿ. ಅಷ್ಟ ಹಗ್ಗನು ಸರಿಯಾದ ಸಮಯಕ್ಕೆ ಸಿಕ್ಕಿದೆ, ಮತ್ತು ಅದು ಹೇಟು ಉದ್ದ ಇದೆ ಅಷ್ಟೇ ಸಿಕ್ಕಿದೆ ಹಗ್ಗ. ರಕ್ಷಣೆ ಮಾಡಕ್ ಹಂಗಾಗಿ ಸಾಧ್ಯ ಆಯ್ತು, ಅವ್ರ ಜೀವನ ಉಳಿತು ಅಂತಾನು ಹೇಳ್ಬೋದು. ಇಲ್ರಿ ತುಂಬಾ ಕಠಿಣವಾಗಿತ್ರಿ. ತುಂಬಾ ಕಠಿಣವಾಗಿತ್ರಿ.